ಸ್ವಾಮೀಜಿಗಳೇ, ಈಗ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ದೀರಾ ಸಿಎಂ ಸ್ಥಾನವನ್ನ ಬಿಟ್ಕೊಂಡ್ ಕೊಡ್ಬೇಕು ಅನ್ನುವಂತ ಮಾತು ಹೇಳ್ತಾ ಇದ್ದೀರಾ. ಯಾಕೆಂದ್ರೆ ಅಧಿಕಾರ ಸಿದ್ದರಾಮಯ್ಯನವ್ರ ಹತ್ರ ಇರೋದ್ರಿಂದ ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಸುಲಭದಲ್ಲಿ ಆಗ್ತದೆ. ಅವರು ಅಧಿಕಾರದಲ್ಲಿರೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಸುಲಭದಲ್ಲಿ ಆಗ್ತದೆ. ಈಗ ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ನಾನೆಲ್ಲ ಅನುಭವಿಸಿದ್ದೀನಿ. ಈಗ ನಮ್ಮ ಸ್ನೇಹಿತರು DK ಶಿವಕುಮಾರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ದೇವ್ರ ಮನಸ್ಸು ಕೊಟ್ಟು ಅವ್ರು ಮಾಡಿದ್ರೆ ಆಗ್ತದೆ. ಅದು ಅವರ ಪಕ್ಷದ ತೀರ್ಮಾನಗಳಾಗಿರ್ತವೆ. ಬಹಿರಂಗವಾಗಿ ಆ ರೀತಿ ಸಿಎಂ ಸಮ್ಮುಖದಲ್ಲಿ ಈ ರೀತಿಯ ಒಂದು ಒತ್ತಾಯ ಮಾಡುವಂಥದ್ದು ಅನ್ನುವಂಥ ಚರ್ಚೆ. ಅಂದರೆ ನೀವು ಹೇಳ್ತೀರಾ ಪಕ್ಷದ ನಿರ್ಣಯ ಅಂತ, ಅದು ಸುಮ್ಮನೆ ನೆಪಕ್ಕೆ ಕೇಳೋದು. ಆದರೆ ಕಷ್ಟಪಟ್ಟಿರೋದು ಯಾರು ಅಂತ ವಿಚಾರ ಮಾಡಿದ್ರೆ DK ಕಷ್ಟಪಟ್ಟಿರೋದು, ಸಂಘಟನೆ ಮಾಡಿರೋದು, ಮತ್ತು ಎಲ್ಲ 135 ಸೀಟ್ ಗೆಲ್ಸಿರೋದು ಎಲ್ಲ ಮಾಡಿರೋದ್ರಿಂದ ಅವರು CM ಅನುಭವಿಸಿದ್ರೆ ಒಳ್ಳೆಯದು. ನೀವು ಸಿಎಂ ಅವ್ರನ್ನ ಒಂದು ನಿಯೋಗ ಥರ ಭೇಟಿ ಮಾಡಿ ಅಥವಾ ಆ ಥರದ ರೀತಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ DCM ಅವ್ರಿಗೆ CM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತು. ನಾವು ಅದೆಲ್ಲ ಮಾಡಬಾರ್ದು. ನಾವು ಸಾಧುಗಳು ಅದೆಲ್ಲ ಭೇಟಿ ಮಾಡಿ ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ ನಾವು ಹೇಳ್ಬಾರ್ದು. ಹೇಳಿ ಈಗ ಧರ್ಮವಾಗ ಇವ್ರಿಗೆ ಆಗಬೇಕು, ನೀವೆಲ್ಲ ಸೇರಿ ನೋಡಿ ಮಾಡಿಯಪ್ಪ ಅಂತ ಹೇಳಿ. ಅಂದ್ರೆ ನೀವು ಯಾವಾಗ ಬಿಟ್ಕೊಡಿ ಅಂತ ಕೇಳ್ತಾ ಇರೋದು ಅವರಿಗೆ? ಯಾವಾಗ ಬಿಟ್ಕೊಡ್ಬೇಕು ಅಂತ ನೀವು ಕೇಳ್ತಾ ಇರೋದು? ಈಗಲೇ ಬಿಟ್ಕೊಟ್ರೆ ಒಳ್ಳೇದು. ಈಗಲೇ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಅಧಿಕಾರಕ್ಕೆ ಬರಕ್ಕೆ DK ಶಿವಕುಮಾರ್ ಅವರ ಶ್ರಮ ಇದೆ ಅಂತ ನೀವು ಹೇಳೋದಾ? ಇದೆಯಾ ಇಲ್ವಾ? ನೀವೇನ್ ಹೇಳ್ತೀರಾ? ಅಲ್ಲ, ನನಗೂ ನಾನು ನಿಮ್ಮನ್ನ ಕೇಳ್ತೀನಿ. ನಮ್ಗಿರ್ಲಿ, ನಿಮ್ಮ ಮನಸ್ಸು ಏನಂತ? ನನ್ನ ಮನಸ್ಸು ಬೇರೆ. ನಾನು ಇಲ್ಲಿ ನೀವು ಕೇಳ್ತಾ ಇರುವಂತ ಸ್ವಾಮಿಗಳೇ, ಈಗ ನೀವು ಕೇಳ್ತಾ ಇರುವಂತದ್ದು ಇನ್ಯಾರೋ ಒಬ್ರು ಅದೇ ತರ ಹೇಳಿದ್ರು, ಇಲ್ಲಿ ನೀವು ಇದೇ ತರ ಹೇಳ್ತಾರೆ. ನೀವು ಕೇಳ್ತಾ ಇರುವಂತದ್ದು ಅಲ್ಲೆಲ್ಲ ಈಗ ನಾನೇನು ಹೇಳ್ತೀನಿ, ಸಾಮಾನ್ಯ ಮನುಷ್ಯನ್ ಕೇಳಿದ್ರು ಮನುಷ್ಯ ಅದನ್ನೇ ಹೇಳ್ತಕ್ಕಂಥ. ನಿಮ್ಮನ್ನು ಕೇಳಿದ್ರೆ ನಿಮ್ಮ ಒಳಗಡೆ ಮನಸ್ಸು ಅದೇ ಹೇಳೋದು. ಈಗ ಮೇಲೆ ಹಾಗೆ ಹೀಗೆ ಅಂತ ಏನೋ ನೆಪ ಹೇಳ್ಬೋದು, ಆದರೆ ನಿಜವಾಗಿ ಆಳವಾಗಿ ನಿಮ್ಮ ಮನಸ್ಸನ್ನು ಕೇಳಿದ್ರೆ ನಿಮ್ಮ ಮನಸ್ಸು ಅದೇ. ಸ್ವಾಮೀಜಿಯವರು ಸಮುದಾಯದ ಸ್ವಾಮೀಜಿಯವರಾಗಿ ತಾವು ಹಕ್ಕೊತ್ತಾಯವನ್ನ ಮಾಡಿದ್ದೀರಿ. ಸಮುದಾಯದಲ್ಲ, ಸಮುದಾಯದ ಯಾಕೆ ಕಟ್ತೀರಾ? ಮತ್ತೆ ಯಾವ ಕಾರಣದ ಯಾವ ಉದ್ದೇಶಕ್ಕೆ ಕೇಳಿದ್ರಿ? ಮತ್ತೆ ಅವ್ರು ಸಂಘಟನೆ ಮಾಡಿ ಅಧ್ಯಕ್ಷರಾಗಿ ಮತ್ತೆ 135 ಸೀಟ್ ಯಾವಾಗಲೂ 9 ವರ್ಷದಿಂದ ಯಾವಾಗಲೂ 9 ವರ್ಷ ಯಾವಾಗಲೂ ತಂದಿಲ್ಲದೆ ಇರೋದ್ರಿಂದ ಇವ್ರು ತಂದಿರೋದ್ರಿಂದ ಅವ್ರಿಗೆ ಹೇಳಿದ್ರು. ಸರಿ, ನೀವು ಕೇಳ್ತಾ ಇದ್ದೀರಿ, ಆದ್ರೆ ಇದು ಪ್ರಜಾಪ್ರಭುತ್ವ, ಶಾಸಕರು ಒಪ್ಪಬೇಕು, ಅವರ ಹೈಕಮಾಂಡ್ ಒಪ್ಪಬೇಕು, ಶಾಸಕರ ಸಹಮತ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ, ಅವೆಲ್ಲವೂ ಆಗುತ್ತೆ. ಆದ್ರೆ ಇದು ಕೇವಲ ಒಂದು ವಿವಾದವನ್ನ ಮಾತ್ರ ಹುಟ್ಟಾಕುತ್ತಾ ಹೇಳಿಕೆಯಿಂದಾಗಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ವಿವಾದ ಬರೋದಿಲ್ಲ. ಯಾಕೆ ಅಂತ ಕೇಳಿ, ಅವ್ರು ಶಾಸಕರು ಪಕ್ಷಪಾತಿಗಳಾದರೆ ವಿವಾದ ಉಂಟಾಗ್ತದೆ. ಅವರು ಉದಾರ ಮನೋಭಾವನೆ ಇದ್ದರೆ ವಿವಾದ ಯಾಕೆ ಬರ್ತದೆ? ಅಲ್ಲ ಸ್ವಾಮಿಗಳೇ, ಬಹಿರಂಗವಾಗಿ CM ಇರುವಂತ ಸಂದರ್ಭದಲ್ಲಿ ನೀವು ಏಕಾಏಕಿ ಅವ್ರನ್ನ ಬಿಟ್ಕೊಂಡ್ ಕೊಡಿ ಅನ್ನುವಂತ ಕೇಳೋದು ಅವ್ರು ಅನುಭವಿಸಿದಾರಲ್ಲ, ಅವ್ರೇನು ಅನುಭವಿಸ್ತಾ ಇದ್ರೆ ಬೇಡ, ಬಿಟ್ಕೊಡೋದು ಬೇಡ. ಅವ್ರು 5 ವರ್ಷ ಅಲ್ಲ 6 ವರ್ಷ ಎಷ್ಟೋ ಅವ್ರು ಅನುಭವಿಸಿದಾರಲ್ಲ, ಮತ್ತೆ ಇವರಷ್ಟು ಶ್ರಮ ಪಟ್ಟಿಲ್ಲ. ಅಲ್ಲ, DCM ಜೊತೆ ಏನಾದರೂ ಚರ್ಚೆ ಮಾಡಿದ್ರ CM ವಿಚಾರವಾಗಿ? ನಾವು ಮಾಡಿಲ್ಲ. ಹೈಕಮಾಂಡ್ ನಾಯಕರುಗಳಿಗೆ ಏನಾರ ಇದ್ರ ಬಗ್ಗೆ ಪತ್ರ ಬರೆಯೋದು ಅವೆಲ್ಲ ನಾವು ಹಚ್ಕೊಳ್ಳೋದಿಲ್ಲ. ಪತ್ರ ಬರೆಯೋದು ಅದು ಇದು ಅದೆಲ್ಲ ನಾವು ಅದೆಲ್ಲ ಇರೋ ವಿಷಯನ ಪಬ್ಲಿಕ್ ಸಮಾಜದ ಮುಂದೆ ಹೇಳು. ಸ್ವಾಮೀಜಿಗಳೇ, ಈಗ ನೀವು ಒಂದು ಒತ್ತಾಯವನ್ನು ಮಾಡಿದ್ರ, ಸೊ ಏನು ವಿಚಾರಕ್ಕೆ ಸಡನ್ ಆಗಿ ಈ ತರ? ಸಡನ್ ಆಗಿ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ಸಡನ್ ಆಗ ಆಗಲೇ 2 ವರ್ಷದ 3 ವರ್ಷದಿಂದ ಓಡಾಡ್ತಾ ಇದ್ದಾರೆ. ಸಡನ್ ಆಗಿ ಅಂತ ಹೇಳ್ತೀರಾ ಹೇಗೆ? ಮೊದಲಿಂದಲೂ ಈ ರೀತಿ ನೀವು ಮಾಡಬೇಕು ಅಂತ, ಯಾಕಂದ್ರೆ ಮೊದಲಿಂದಲೂ ಆಗ್ರಹ ಇದೆ ಅಂತ, ಈ ರೀತಿ CM ಸ್ಥಾನ ಸಿಗಬೇಕು ಸಮುದಾಯಕ್ಕೆ ಆಗ್ರಹ. ಹೌದು.
ಸಮುದಾಯಕ್ಕಲ್ಲ, ಡಿಕೆಗೆ. ಚರ್ಚೆ ಇದೆಯಾ ಸಮುದಾಯ ಮಟ್ಟದಲ್ಲೂ? ಅದು ಗೊತ್ತಿಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಸಿದ್ದರಾಮಯ್ಯ ಹೇಳಿದ್ರು ಹೈಕಮಾಂಡ್ ನಿರ್ಧಾರ ಮಾಡತ್ತೆ ಅಂತ ಹೇಳಿದ್ರು. ಅದು ಹೈಕಮಾಂಡ್ನವರು ಗುಗ್ಗುಗಳಾದ್ರೆ ಮಾಡೋದಿಲ್ಲ, ಅವರು ಒಳ್ಳೆಯವರಾದ್ರೆ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಭರವಸೆ ಕೊಟ್ಟಿದ್ದು ಹೌದಾ ಕಳೆದ ಬಾರಿ? ಅವ್ರು ಕೊಟ್ಟಿದ್ರಿಂದ ಮಾತು ಕೊಟ್ಟಂತೆ ಅವ್ರು ನಡ್ಕೋಬೇಕಾಗಿತ್ತು, ನಡ್ಕೊಂಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಒಂದ್ ಚರ್ಚೆ ಆಗಿತ್ತು 2.5 ವರ್ಷ ಅಂತ. ಇನ್ನು 1 ವರ್ಷ ಸಿದ್ದರಾಮಯ್ಯ ಅಧಿಕಾರ ಮಾಡ್ಬೇಕಂತ. ಆತರ ಇರ್ಬೋದಾ ಅಥವಾ ಹೆಂಗ್ ಸರ್? ಇಲ್ಲ ಅದೆಲ್ಲ ಏನು. ಓಕೆ ಸಾಕಪ್ಪ. आपको क्यों लगता है कि डीके शिव कुमार मुख्यमंत्री बनना है? क्यों लगता है सर? आपको क्यों लगता है कि डीके शिव कुमार को मुख्यमंत्री बनना कन्नड़ नहीं आता है? हिंदी ಈಗ ಡಿ ಕೆ ಅವ್ರನ್ನ ಯಾಕೆ ಮಾಡೋದು ಅಂದರೆ, ಅವರು ಪಕ್ಷದ ಅಧ್ಯಕ್ಷರು, ಓಡಾಡಿ ಸಂಘಟನೆ ಮಾಡಿದ್ದಾರೆ, ಯಾರಿಗೂ ಬರದೇ ಇರೋ ಥರ 135 ಸೀಟ್ ಬಂದು ಅಧಿಕಾರ ತಗೊಂಡಿದ್ದಾರೆ. ಈ ಕಾರಣದಿಂದ ಅವರು CMಗೆ ಅರ್ಹರು ಅಂತ ಹೇಳ್ತಾರೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.